ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈಗ ನಿಮಗೆ ಶನಿ ಒಂದು ವೇಳೆ ಲಗ್ನದಲ್ಲೇ ಇದ್ದಲ್ಲಿ, ಅದೂ ಕೂಡ ತುಲಾ ಲಗ್ನ ಅಥವಾ ಅವನದ್ದೇ ಆದಂಥ ಮಕರ ಹಾಗೂ ಕುಂಭ ಲಗ್ನದಲ್ಲಿದ್ದರೆ ಆತನು ರಾಜನಿಗೆ ಸಮಾನಾದ ವ್ಯಕ್ತಿಯಾಗಿರುತ್ತಾನೆ. ಒಂದು ಪಟ್ಟಣದ ಮೇಯರಂತೆ, ಇಲ್ಲ ಒಬ್ಬ ವಿಲೇಜಿನ ಮುಖ್ಯಸ್ಥನಂತೆ ಇರ್ತಾನೆ. ಆತನೊಬ್ಬ ಮುಖ್ಯಮಂತ್ರಿಯಂತೆ ಆಳುತ್ತಾನೆ. ಆತನಲ್ಲಿ ಐಶ್ವರ್ಯಕ್ಕೆ ಒಂದಿಷ್ಟು ಕೊರತೆ ಇರುವುದಿಲ್ಲ. ಅದೇ ಶನಿಯು ಬೇರೆ ರಾಶಿಗಳಲ್ಲಿ ಇದ್ದಲ್ಲಿ ಬಹಳಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಬಾಲ್ಯದಿಂದಲೂ ಕಷ್ಟಗಳು ಆತನ ಸುತ್ತ ಆವರಿಸಿಕೊಂಡು ಬಂದಿರುತ್ತದೆ. ಒಟ್ಟಾರೆ ಅವರು ಕಷ್ಟ ಜೀವನವನ್ನು ಸಾಗಿಸುತ್ತಾ ಇರುತ್ತಾರೆ. ಬೃಹತ್ ಜಾತಕದ ಪ್ರಕಾರ ಹುಟ್ಟು ಶನಿಯು ಲಗ್ನದಲ್ಲಿದ್ದಲ್ಲಿ ಅವರುಗಳು ರೋಗಗ್ರಸ್ತರಾಗಿದ್ದು, ಬಹಳ ಬಡವನಾಗಿದ್ದು, ಗಲೀಜಿನಲ್ಲಿ ಮುಳುಗಿದ್ದು, ಪ್ರೀತಿಯಲ್ಲಿ ಮೀಯುತ್ತಿದ್ದು, ಬಾಲ್ಯದಿಂದಲೂ ಕಾಯಿಲೆಗಳಿಂದ ನರಳುತ್ತಿರುವರು ಅಂತ ಹೇಳ್ತಾರೆ. ಅದೇ ಮಕರ ಅಥವಾ ಕುಂಭ ರಾಶಿಗಳಲ್ಲಿ ಅಥವಾ ತುಲಾ ಲಗ್ನದಲ್ಲಿ ಆತನ ವಿಶಿಷ್ಟತೆಯೇ ಬೇರೆ. ಮತ್ತೆ ಒಳ್ಳೆ ಹ್ಯಾಂಡ್ಸಮ್ ಆಗಿ, ಸ್ಕಾಲರ್ ಆಗಿ ಮೆರೀತಾರೆ. ಇದು ಉತ್ತರ ಕಾಲಾಮೃತ ಹಾಗೂ ಮನಸಾಗರಿಯಲ್ಲಿ ಕೂಡ ಉಲ್ಲೇಖಿತವಾಗಿದೆ ಅಂತ ಹೇಳಲಿಕ್ಕಿದ್ದೇನೆ. ಲಗ್ನದಲ್ಲಿ ಶನಿ ಇದ್ದವರು ನೀವು ನೋಡ್ಬೋದು, ಸೊಣಕಲಾಗಿರ್ತಾರೆ, ಕಪ್ಪು ಬಣ್ಣದವರಾಗಿರ್ತಾರೆ, ಗುಗ್ಗರು ಕೂದಲನ್ನು ಹೊಂದಿರುತ್ತಾರೆ, ಕಠಿಣ ಕೆಲಸವನ್ನು, ಡಿಸಿಪ್ಲಿನ್, ಶಿಸ್ತಿನ ವ್ಯಕ್ತಿ. ಅವರೊಬ್ಬ ಲಾಯರ್ ಆಗಿದ್ದ ಪಕ್ಷದಲ್ಲಿ 8 ಗಂಟೆಗೆ ಮನೆ ಬಿಟ್ಟರೆ 8:30 ಆಫೀಸಲ್ಲಿ ಕುಳಿತಾರೆ, ಮತ್ತೆ ಬರೋದು ರಾತ್ರಿ 10-10:30 ಬರ್ತಾರೆ. ಅವನಿಗೆ ಬೇರೆ ಕಸುಬು ಇರಬೇಕಂತೇನಿಲ್ಲ, ಅಡ್ಡದಾರಿ ಹಿಡಿಯಬೇಕಂತಿಲ್ಲ. ಶನಿ ಬೌಂಡ್ರಿ ಹಾಕಿರ್ತಾನೆ, ನೆನಪಿಟ್ಕೊಳ್ಳಿ. ಶನಿ ಬೌಂಡ್ರಿ ಹಾಕಿರುವುದನ್ನು ದಾಟಿದಲ್ಲಿ ನಿಮ್ಮನ್ನು ಮುಳುಗಿಸಿ ಏಳಿಸಿ ಮಾಡ್ತಾ ಇರ್ತಾನೆ. ನಾನು ನನ್ನ ದೊಡ್ಡ ಮಗಳನ್ನು ಸಣ್ಣದರಲ್ಲಿ ಹಾಗೆ ಮಾಡಿದ್ದೇನೆ. ತೊಟ್ಟಿಯ ನೀರಿನಲ್ಲಿ ಮುಳುಗಿಸಿ ಏಳಿಸಿದೆ. ಅವಳ ಪಾಲಿಗೆ ನಾನೊಬ್ಬ ಶನಿ ಅಂದರೂ ತೊಂದರೆಯಾಗದು. ಇನ್ನು ಬಾಲ್ಯಾಪ್ಯದಲ್ಲಿ ಕಷ್ಟಗಳು ಹೇಳ್ತಾ ಇದ್ದೇನೆ. ನಾನು ಕೂಡ ಬಾಲ್ಯಾಪ್ಯದಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದೇನೆ. ಸೊಣಕಲು ದೇಹ ನನ್ನದು. ನನ್ನನ್ನು ಜನತಾ ಪಾರ್ಟಿ ಚಂದ್ರಶೇಖರ್ ಅಂತಲೇ ಕಾಲೇಜಿನಲ್ಲಿಯೂ ಕರೀತಿದ್ರು. ಅದ್ಯಾಕೆ, ಈವನ್ ದೇನಾ ಬ್ಯಾಂಕಿಗೆ ಸೇರಿದಾವಾಗಲೂ ಜನರು ಅದೇ ಒಂದು ಟೈಟಲನ್ನು ನನಗೆ ಕೊಟ್ಟಿದ್ದರು. ಇವರು ಜೀವನದಲ್ಲಿ ಒಂದು ರೀತಿಯಲ್ಲಿ ಸೈಲೆಂಟ್ ಮಂಕುಂಟಿ. ಹೆಂಡತಿಯಾದವಳು ಸ್ವಲ್ಪ ಮಟ್ಟಿಗೆ ಇವರಷ್ಟೇ ಇಲ್ಲ, ಇವರಿಗಿಂತ ಸ್ವಲ್ಪ ಮಟ್ಟಿಗೆ ದೊಡ್ಡವಳಾಗಿಯೇ ಕಾಣಿಸುತ್ತಾಳೆ. ಸೊ ಇವರು ಸುಮಾರು ಮನೆಯಲ್ಲಿ ಎಲ್ಲ ಅಣ್ಣಂದರಿಗೆ 23 ವರ್ಷಕ್ಕೆ ಮದುವೆ ಆದಲ್ಲಿ ಇವರು ಸ್ವಲ್ಪ 26-27 ವರ್ಷಕ್ಕೆ ಮದುವೆ ಆಗ್ತಾರೆ. ಆದರೆ ಈ ಮದುವೆ ಜೀವನದಲ್ಲಿ ಅಷ್ಟೊಂದು ಸುಖಕರವನ್ನ ಅನುಭವಿಸಲಾರದು. ಆದರೆ ಅವನದ್ದೇ ಆದ ಮಕರ, ಕುಂಭ ಅಥವಾ ಗುರುವಿನ ಮನೆಯಲ್ಲಿದ್ದ ಪಕ್ಷದಲ್ಲಿ ಇವರಿಗೆ ಒಂದು ರೀತಿಯಲ್ಲಿ ಹೈ ಸ್ಟೇಟಸ್ ಬಂದಿರ್ತದೆ. ತಿಳ್ಕೊಳ್ಳಿ, ಸಮಾಜದಲ್ಲಿ ಇವರನ್ನು ಗುರುತಿಸುವಂಥ ವ್ಯಕ್ತಿಗಳು ಇರ್ತಾರೆ. ಶನಿಯು ಒಂದು ರೀತಿಯಲ್ಲಿ ಉತ್ತಮನಾಗಿದ್ದಲ್ಲಿ ಅಥವಾ ಉತ್ತಮ ಗ್ರಹಗಳ ಸಂಘದಲ್ಲಿದ್ದಲ್ಲಿ ಮಾತ್ರ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಇಲ್ಲವಾದಲ್ಲಿ ಈ ಜಾತಕನು ಅತೀ ಉತ್ತಮ ಪೊಸಿಷನಿಂದ ಧಬಕ್ ಅಂತ ಕೆಳಗೆ ಬೀಳುವುದರಲ್ಲಿ ಸಂದೇಹವೇ ಇಲ್ಲ. ಅದೇ ಮಿಥುನದಲ್ಲಿ ಶನಿಯು ಬಹಳ ಪ್ರೋಗ್ರೆಸಿವ್ ಆಗಿ ಆತನನ್ನು ಸೈಂಟಿಫಿಕ್ ಅನಾಲಿಸಿಸ್ ಮಾಡುವಂಥವನಾಗಿ
ಜ್ಯೋತಿಷ್ಯಗಾರನಾಗಿ ಅಕ್ಕಲ್ಟ್ ವಿಜ್ಞಾನದಲ್ಲಿ ಮುಂದುವರಿಯುವವನಾಗಿ ಮಾಡುತ್ತಾನೆ. ಮಿಥುನದಲ್ಲಿ ಶನಿ, ಕನ್ಯಾದಲ್ಲಿ ಶನಿ ಈ ರೀತಿಯ ಗುಣ ವಿಶೇಷಗಳನ್ನು ಹೊಂದಿರುತ್ತಾನೆ. ನನ್ನದು ಕನ್ಯಾದಲ್ಲಿ ಶನಿ ಹೌದು, ಅಂದರೆ ಮಿಥುನ ಲಗ್ನಕ್ಕೆ 4ನೇ ಮನೆಯಲ್ಲಿ ಶನಿ. ಅದನ್ನು ಆಮೇಲೆ ಹೇಳ್ತಾನೆ ಬಿಡಿ, ಆಯಿತಾ. ಒಂದು ರೀತಿಯಲ್ಲಿ ಬುಧನ ಮನೆಯಲ್ಲಿ ಶನಿ ಶಕ್ತಿಶಾಲಿಯಂತನಾಗಿ ಮಾಡುತ್ತಾರೆ. ಅವರುಗಳ ಆಸೆ ಆಕಾಂಕ್ಷೆಗಳು ಅಷ್ಟು ಬೇಗನೆ ತೀರುವುದಿಲ್ಲ. ಇವರುಗಳ ತಾಯಿಯು ಅವರ ಹುಟ್ಟು ಸ್ಥಳದಿಂದ ದೂರವೇ ಬಾಳಿ ಬದುಕುತ್ತಾರೆ. ಈ ಜಾತಕರು ಮಕ್ಕಳು ಒಳ್ಳೆಯದಾಗಿ ಬಾಳಲಾರರು ಮತ್ತು ಅತಿ ಉತ್ತಮ ತಾತ್ವಿಕರು ಆಗಿಬಿಡುತ್ತಾರೆ. ಇದಿಷ್ಟು ಲಗ್ನದಲ್ಲಿನ ಅಥವಾ ಮೊದಲನೇ ಭಾವದಲ್ಲಿನ ಶನಿಯ ಲಕ್ಷಣಗಳು. ಮುಂದೆ 2ನೇ ಮನೆಯಲ್ಲಿ ಶನಿ ಇದ್ದರೆ ಯಾವ ರೀತಿಯ ಫಲ ಅಂತ ತಿಳಿಸಲಿಕ್ಕಿದ್ದೇನೆ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.